ಸ್ವಲ್ಪ ರಿಲೀಫ್ ಕೊಟ್ಟಿದ್ದ ಮಳೆ ಮತ್ತೆ ಚುರುಕುಗೊಂಡಿದೆ. 2 ತಿಂಗಳಿನಿಂದ ಸ್ಥಗಿತವಾಗಿದ್ದ ಮೀನುಗಾರಿಕೆ ಈಗ ಲಕಲಕ ಅಂತಿದೆ. ಯಾದಗಿರಿಯಲ್ಲಿ ಸೇತುವೆ ಸಂಕಷ್ಟ ತಂದೊಡ್ಡಿದ್ರೆ ವಯನಾಡಿನಲ್ಲಿ ಹಸುಗಳು ಅಚ್ಚರಿಗೆ ಕಾರಣವಾಗಿವೆ. ರಾಜ್ಯದಲ್ಲಿ ಕೊಂಚ ಬಿಡುವು ನೀಡಿದ್ದ ವರುಣ ಮತ್ತೆ ಆರ್ಭಟ ಶುರು ಮಾಡಿದ್ದಾನೆ. ಮಳೆಗೆ ಯಾದಗಿರಿ ತಾಲೂಕಿನ ಪಗಲಾಪುರ ಬಳಿ ಅವಾಂತರ ಉಂಟಾಗಿದೆ. ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆ ಮಾಯ ಆಗಿರೋದ್ರಿಂದ 10 ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಬಸ್ ಸಂಚಾರವಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಆಂಬ್ಯುಲೆನ್ಸ್ ಬರಲು ಆಗ್ತಿಲ್ಲ, ಬೈಕ್ನಲ್ಲೂ ತೆರಳಲು ಆಗ್ತಿಲ್ಲ. ಗ್ರಾಮಸ್ಥರು ಸೇತುವೆ ಇಲ್ಲದೆ 50 ಕಿಲೋಮೀಟರ್ ಸುತ್ತಿ ಯಾದಗಿರಿಗೆ ಬರುವಂತಾಗಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಇಲ್ಲ, ಯಾರೂ ಇಲ್ಲ. ಬಂದು ಉಸುಗೊಂದು ಹಾಕಿದ್ದಾರೆ, ಕಂಕರ್ ಹಾಕಿದ್ದಾರೆ, ಹೋಗಿದ್ದಾರೆ. ಇಲ್ಲಿಂದ 8 ಕಿಲೋಮೀಟರ್ ಇರೋದು ನಾನು 130 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರಬೇಕು. ಆಲ್ಟರ್ನೇಟ್ ದಾರಿ ಯೂಸ್ ಮಾಡಿಕೊಡೋಕೆ ಕೂಡ ಒಂದು 3 ಟಿಪ್ಪರ್ ಮರುಮಾಕೊಟ್ಟು ಇವರಿಗೆ ಕೆಲಸ ಇಲ್ಲ ಅಂತಂದರೆ ಇದೆಲ್ಲ ಕಿತ್ತಿಕೇಸಿ ಹಾಕೋಬೇಕು. ಅಷ್ಟೇ ಬಿಟ್ಟರೆ ಸಾರ್ವಜನಿಕರು ಯಾರಾದರೂ ಒಂದು 4 ಟಿಪ್ಪರ್ ಮರುಮಾಕೊಂಡಾದರೂ ದಾಡಿಸ್ತಾರೆ. ಮಂತ್ರಾಲಯ ಸ್ನಾನ ಘಟ್ಟದಲ್ಲಿ ಭಕ್ತರ ಹುಚ್ಚಾಟ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಬರ್ತಿದೆ. ಭೋರ್ಗರೆಯುತ್ತಿರೋ ತುಂಗಭದ್ರಾ ನದಿ ನೀರು ಮಂತ್ರಾಲಯದ ಸ್ನಾನಘಟ್ಟದ ತನಕ ಬಂದಿದೆ. ಹೈ ಅಲರ್ಟ್ ನಡುವೆಯೂ ಭಕ್ತರು ಪುಣ್ಯ ಸ್ನಾನದ ಹೆಸರಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇದೇ 18ರಿಂದ 24ರವರೆಗೆ ರಾಯರ ಆರಾಧನಾ ಮಹೋತ್ಸವ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದು ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ವಯನಾಡು ದುರಂತ, ಮತ್ತೆ ಮಾಲೀಕರನ್ನ ಸೇರಿದ ಹಸುಗಳು. ವಯನಾಡು ಘೋರ ದುರಂತದಲ್ಲಿ ಜನರಷ್ಟೇ ಅಲ್ಲ, ಮೂಕ ಜೀವಿಗಳು ಸಹ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿವೆ. ಗುಡ್ಡ ಕುಸಿದ ವೇಳೆ ಹಸು ಕಳೆದುಕೊಂಡು ಚಾಮರಾಜನಗರ ಮೂಲದ ಜಯಮ್ಮ ಕಣ್ಣೀರು ಹಾಕಿದ್ರು. ಹಸುಗಳ ಹಗ್ಗ ಬಿಚ್ಚಿ ತಾವು ಜೀವ ಉಳಿಸಿಕೊಂಡಿದ್ವಿ ಎಂದಿದ್ರು. ಇದೀಗ ಚೂರಲ್ಮಲ ಟೀ ಎಸ್ಟೇಟ್ನಲ್ಲಿ ಅವರ 5 ಹಸುಗಳು ಪತ್ತೆಯಾಗಿವೆ. ಕೆಲ ಯುವಕರು ಅವುಗಳನ್ನ ಕಾಳಜಿ ಕೇಂದ್ರಕ್ಕೆ ಕರೆತಂದಿದ್ದು ಜಯಮ್ಮರ ಕೈ ಸೇರಿವೆ. ನಮ್ಮ ಒಂದು 2-3 ಜನ ಕಟ್ಟಾಕಿದ್ವು. ಆಗ ಇನ್ನೂ ನೀರು ತುಂಬ ಕಾಯ್ತಾರೆ ಅಂತಂದ್ಬಿಟ್ಟು ಹೋಗಿ ಹಸ್ಗಳು ಬಿಡೋಕೆ ಓಡೋತ್ಲೇ ಹೋಗಿ ಒಂದು 2 ಹಸ ಬಿಟ್ಮು. ಮೂರನೇ ಹಸ ಬಿಡೋದ್ರಲ್ಲಿ ನೀರೆಲ್ಲ ನಮ್ಮ ಮೇಲೆಲ್ಲ ತುಂಬ್ಕತ್ತು. ಹಂಗೆ ನಮ್ಮ ಜೀವ ಸಾಕೊಂಡ್ಬಿಟ್ಟು ನಮ್ಗೆ ಇನ್ನೇನು ನೋಡಿಲ್ಲ. ಅಲ್ಲಿ ಕತ್ಲಲ್ಲಿ ಏನು ನೋಡೋಕ್ಕಾಗಲ್ಲ. ಎತ್ತಿಂದ ನೀರು ಬಂದು ಅಂತ ನಮ್ಗೆ ಗೊತ್ತೂ ಇಲ್ಲ. ನಮ್ಮ ಜೀವ ಉಳಿದೆ ನಮಗೆ ಬಾಕಿ ಅಷ್ಟೇ. ಅದು ಇನ್ನೇನೂ ಇಲ್ಲ. ನಾವು ಇನ್ನೇನು ಇದಂತ ನಮ್ಮ ಮಕ್ಳು ಕಣಕ್ಕೆ ಸಾಕಿರೋ ಹಸ್ಗಳು ನಮ್ಗೆ ಓದ್ಬಲ್ಲ ಅನ್ನೋದು ಒಂದು ಭಯಂಕರ ಟೆನ್ಷನ್. ಇನ್ನು 2 ತಿಂಗಳ ಸುದೀರ್ಘ ರಜೆ ಬಳಿಕ ಕಡಲ ಮಕ್ಕಳು ಸಮುದ್ರಕ್ಕೆ ಇಳಿದಿದ್ದಾರೆ. ಉಡುಪಿಯಲ್ಲಿ ಮೀನುಗಾರಿಕೆ ಶುರುವಾಗಿದ್ರೂ ಆಳ ಸಮುದ್ರದ ಬೋಟುಗಳು ಕಾರ್ಯಾರಂಭ ಮಾಡಿಲ್ಲ. ಮಳೆಗೆ ಸಮುದ್ರ ಪ್ರಕ್ಷುಬ್ಧಗೊಂಡು ಶಾಂತವಾಗಿರೋ ಕಾರಣ ನಾಡ ದೋಣಿಗಳು ಮಾತ್ರ ಮೀನುಗಾರಿಕೆಯಲ್ಲಿ ಬ್ಯುಸಿಯಾಗಿವೆ. ಬ್ಯೂರೋ ರಿಪೋರ್ಟ್, TV9.